ಅಕ್ಕ ನಿನಗೆ ಹೇಳಿದ್ದೆಲ್ಲ ನೆನಪೈತಲ್ಲ? ಹಾ ಕಾರ್ತಿಕ್, ಎಲ್ಲ ನೆನಪೈತಿ. ಆದ್ರೆ ಒಂದು ಸ್ವಲ್ಪ ಹೆದರಿಕೆ ಆಗತೈತಿ. ಸೀತಾ ಯಾಕೆ ಹೆದರ್ತಿದ್ದಿ? ನಾವೆಲ್ಲ ನಿನ್ನ ಜೊತೆಗಿಲ್ಲನ, ನಾವೆಲ್ಲ ನಿನ್ನ ಸಪೋರ್ಟಿಗೆ ಅದೇವಿ. ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ಎಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ಬೇಕಂತ ಅಂದ್ರೆ ನೀನು ಮಾತಾಡೋ ಮಾತಿಂದನ ನಿಮ್ಮಮ್ಮ ನೀನು ಭಾಳ ರಿಚ್ಚದಿದೆ ಅಂತ ನಂಬಬೇಕು. ಕೆಲವೊಂದ್ಸರಿ ನಾವು ನಮ್ಮ ಶಕ್ತಿಯಿಂದ ಮಾಡದೇ ಇರೋ ಕೆಲಸನ ಯುಕ್ತಿಯಿಂದ ಮಾಡಬೇಕು. ಹೌದಕ್ಕ, ಅಪ್ಪ ಹೇಳತ್ತಿದ್ದು ನಿಜ. ಈಗ ನಿನ್ನ ಮೇಲೆ ಎಲ್ಲ ಇರೋದು. ನಾನು ಹೆಂಗೆ ಹೇಳ್ಕೊಟ್ಟೇವಲ್ಲ ಹಂಗೆ ನೀನು ಮಾತಾಡಬೇಕು ಆತ. ಆಮೇಲೆ ಭವ್ಯ, ನಿನಗೇನು ಮಾಡ್ಬೇಕು ಅನ್ನೋದು ಗೊತ್ತೈತಲ್ಲ? ಹಾ ರೀ, ಎಲ್ಲ ಗೊತ್ತೈತಿ. ಅಂತೀರಿ ಏನು ಭವ್ಯ, ಅದು ನಾವು ಅತ್ತೆಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ರೆ ಸ್ವಲ್ಪ ಎಲ್ಲರೂ ಗೊತ್ತಾಯ್ತು ಬಿಡು ಭವ್ಯ, ನೀನೇನು ಟೆನ್ಷನ್ ತಗೋಬೇಡ, ನಾನೆಲ್ಲ ನಿಭಾಯಿಸ್ತೇನೆ. ಕಾರ್ತಿಕ್, ಒಳಗೆ ಹೋಗೋಣ. ಆಮೇಲೆ ಇನ್ನೊಂದು ಮಾತು ಸೀತಾ, ನಿಮ್ಮಮ್ಮ ಏನಾರ ಹೋದ್ ಕೂಡಲೇ ಏನಾರ ನಿನಗೆ ಭಯಕತ್ಲು, ಏನಾರ ಮನ್ಸಿಗೆ ನೋವಾಗೋ ಥರ ಮಾತಾಡಿದ್ಲು ಅಂತ ಅಂದ್ರೆ ನೀನೇನು ಅದನ್ನ ಮನ್ಸಿನ ಮೇಲೆ ತಗೋಬೇಡ. ಒಂದ್ಸಲ ನೀನು ಭಾಳ ರಿಚ್ ಅದಿದಿ, ನಿನ್ನ ಗಂಡ ಫಾರಿನ್ ಒಳಗೆ ಕೆಲಸ ಮಾಡ್ತಾನ, ಮಗ ಫಾರಿನ್ ಒಳಗೆ ಓದ್ತಾನ, ನಿನ್ನ ಹತ್ರ ಅಷ್ಟು ದುಡ್ಡೈತಿ ಇಷ್ಟು ದುಡ್ಡೈತಿ ಅಂತ ಹೇಳಿ ಏನಾರ ನಿಮ್ಮ ಅಮ್ಮಗೆ ಗೊತ್ತಾತಂತ ಇಟ್ಕೋ. ಆಮೇಲೆ ಅಕ್ಕಿ ನಿನ್ನ ಜೊತೆ ಮಾತಾಡೋ ವರಸಿನ ಬದಲಾಗ್ತೈತಿ ನೋಡ್ತೀರ. ಆಮೇಲೆ ಅಕ್ಕಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ನಾವು ಕಲಿಸ್ತೇವೆ. ಸರಿಯಪ್ಪ. ಪುಟ, ನಾವು ಮನೆ ಒಳಗೆ ಹೋಗೋಣ. ಹಾ ಮಾವ. ಸರಿ, ಅಲ್ಲೇ ಅಜ್ಜಿ ಹತ್ರ ನೀನು ಭಾಳ ಚಂದಾಗಿ ಮಾತಾಡಬೇಕು. ಹೆಂಗಂತ ಅಂದ್ರೆ ನೀನು ಮಾತಾಡೋದು ಕೇಳಿ ಅಜ್ಜಿಗ ನಿನ್ನ ಬಿಟ್ಟಿರಾಕ ಆಗ್ಬಾರ್ದು, ಅಷ್ಟು ಚಂದಾಗಿ ನಿನ್ನ ಅಕ್ಕಿನ ಜೊತೆಗೆ ಇರ್ಬೇಕಾತ. ಹಾ ಮಾವ, ಅಜ್ಜಿ ನನಗೆ ಬೈಯೋದಿಲ್ಲ ಹೊಡೆದಿಲ್ಲ ಅಂದ್ರೆ ನಾನು ಅಜ್ಜಿ ಜೊತೆಗೆ ಭಾಳ ಚಂದಾಗಿರ್ತೇನೆ. ಆಮೇಲೆ ಅಜ್ಜಿಗ ಇಲ್ಲೆಲ್ಲ ನಾವು ಮಾತಾಡಿದ ಯಾವ ವಿಷಯನೂ ಹೇಳಲ್ಲ ಮಾವ. ಗುಡ್ ಗರ್ಲ್. ಅಕ್ಕ ನೀನೇನು ಹೆದರ್ಬೇಡ ಕಣೋ, ನಾ ಎಲ್ಲ ಮ್ಯಾನೇಜ್ ಮಾಡ್ತೇನೆ. ನಡಿ, ನೀನು ಅಪ್ಪ ನನ್ನ ಸಪೋರ್ಟಿಗೆ ಇರ್ಬೇಕಾದ್ರೆ ನನಗೆ ಯಾವ ಭಯನೂ ಇಲ್ಲ. ಇಷ್ಟು ದಿವಸ ನಾನು ಒಬ್ಬಳೇ ಇದ್ದಾಗ ಅನುಭವಿಸಿದ ನೋವು ಮುಂದೆ ಇದು ಯಾವುದೂ ಅಲ್ಲ. ನಡಿಯೋ, ಏನಾದರೂ ಆಗಲಿ ಅಮ್ಮನ ಕಾಲಿಗೆ ಬಿದ್ದಾದ್ರೂ ಸೈ, ನಾನು ಅಮ್ಮನ ಹತ್ರ ಕ್ಷಮೆ ಕೇಳ್ತೀನಿ. ನನಗೆ ನೀವೆಲ್ಲರೂ ಬೇಕು. ಅಕ್ಕ, ನಿನ್ನ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರ ಕ್ಷಮಿಸೋ ಅಂತ ವ್ಯಕ್ತಿತ್ವ ಆಕಿಂದಲ್ಲ. ನಡಿ. ಹೌದು, ಆದ್ರೆ ಆಕೆ ಹಂಗಾಗೋದಕ್ಕೆ ಕಾರಣ ನಾನು ಅಲ್ಲ. ಇಲ್ಲಿ ನೋಡಕ್ಕ, ಪದೇ ಪದೇ ನೀನು ಹಿಂಗಾಗೋದಕ್ಕೆ ಕಾರಣ ನೀನು ಅಂತಂದು ಹೇಳಿ ನಿನ್ನ ನಿನ್ನ ಮೇಲೆ ಬ್ಲೇಮ್ ಮಾಡ್ಕೊಳಕ್ ಹೋಗ್ಬೇಡ. ಅದಕ್ಕೆಲ್ಲ ಕಾರಣ ಆಕಿನ ಅಹಂಕಾರ, ಜಾಸ್ತಿ ದುಡ್ಡಿನ ದಾಹ ಅವೇ. ಆಕಿನ ಈ ಹಠದಿಂದಾನ ಇವತ್ತು ನಿನ್ ಜೀವನ ಬೀದಿಗೆ ಬಂದಿರೋದು. ಇವತ್ತಿಷ್ಟೆಲ್ಲ ನೀನು ಅನ್ಭವಿಸಕತ್ತಿ ಅಂದ್ರೆ ಅದಕ್ಕೆ ನೇರವಾದ ಹೊಣೆ ಆಕಿನೇ. ಒಂದ್ ವೇಳೆ ನಿನ್ ಗಂಡನ ಮನೆ ಒಳಗಡೆ ನಿನ್ ತವ್ರ ಮನೆ ಸಪೋರ್ಟ್ ಐತಿ ಅಂತ ಅಂದಿದ್ರ ಅವ್ರಿಷ್ಟೆಲ್ಲ ಹಾರಾಡ್ತಾನೂ ಇರ್ಲಿಲ್ಲ, ನಿನ್ ಜೀವನ ಈ ರೀತಿ ಆಗ್ತಾನೂ ಇರ್ಲಿಲ್ಲ, ನನ್ನ ಅಳಿಯ ಸೊಸಿ ಈ ರೀತಿ ಕಷ್ಟನೂ ಪಡ್ತಾ ಇರ್ಲಿಲ್ಲ. ಈಗ ಹಿಂಗ ಮಾತಾಡ್ಕೊಂತ ನಿಂತು ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ನಡೀರಿ. ಹಾಪಾ ನಡೀರಿ. ಸಾವಿತ್ರಿ, ಏ ಸಾವಿತ್ರಿ. ಏನು ಎಲ್ಲ ಎಲ್ಲಿ ಹೋಗ್ಬಿಟ್ಟಿದ್ರಿ? ಹೌದು, ಈ ಸಣ್ಣ ಹುಡುಗಿ ಅಕ್ಕಿ ಯಾರು? ಇವರಿಬ್ರು ಯಾರು? ಅಯ್ಯ, ನಿನ್ ಬುದ್ಧಿಗಿಷ್ಟ. ಈಕಿ ನಿನ್ ಮೊಮ್ಮಗಳ ಚೈತ್ರ, ಅಕ್ಕಿ ನಮ್ ಸೀತಾ. ಅಲ್ಲ, ಈ ಹುಡುಗಿನ ನಿನಗ ಕಂಡಿಡಕ್ ಆಗ್ಲಿಲ್ಲ, ಆದ್ರಕಿ ನಮ್ಮ ಮಗಳು ಸೀತಾ ಅನ್ನೋದು ನಿನ್ ಕಂಡಿಡಕ್ ಆಗ್ಲಿಲ್ಲನ? ಏನು ಮುದ್ದಾಮ್ ನಾಟಕ ಮಾಡಕತ್ತೀಯೋ? ನನಗೂ ಗೊತ್ತೈತಿ ಅಕ್ಕಿ ನಮ್ ಸೀತಾ ಅಂತಂದ್ ಹೇಳಿನ. ಆದ್ರಕಿ ಯಾವಾಗೋ ನನ್ನ ಪಾಲಿಗೆ ಸತ್ತಾಳ. ಇವತ್ತ್ಯಾಕ್ ಮತ್ ಕರ್ಕೊಂಡ್ ಬಂದ್ರಿ? ನನಗೆ ಬ್ಯಾಡದೇ ಇರೋ ವಿಷಯನ ನನ್ನ ಮನೆಯೊಳಗೆ ತೆಗ್ಯಾಕ ಹೋಗ್ಬೇಡ್ರಿ ಅಂತ ಅಂದಿದ್ದೆ. ಅಂತದ್ರಾಗ ನೀವು ಅಕ್ಕಿನ ಇಲ್ಲಿ ಮನೆ ಕರ್ಕೊಂಡ್ ಬಂದಿರಿ ಅಂತ ಅಂದ್ರ? ಅಲ್ಲೋ ಕಾರ್ತಿಕ, ನೀ ಎಷ್ಟ್ ದಿವಸದಿಂದ ಅಂತಂದ್ ಹೇಳಕ್ ಕಾಯಕತ್ತಿದ್ದಿ? ನಿನಗೆ ಅವತ್ತ ಹೇಳಿದ್ದಿಲ್ಲ, ಮತ್ತೆ ಯಾಕೆ ಕರ್ಕೊಂಡ್ ಬಂದಿ ಅಕ್ಕಿನ? ಇವ್ರಿಬ್ರು ನಮ್ಮ ಮನೆ ಒಳಗಡೆ ಇರೋ ಅವಶ್ಯಕತೆ ಇಲ್ಲ. ಈಗಿಂದೀಗ ಅವ್ರನ್ನ ಹೊರಗೆ ಹಾಕ್ಬಿಡ. ಅಮ್ಮ, ನನ್ ತಪ್ಪಾತಮ್ಮ. ಹಾ, ನನಗೆ ಗೊತ್ತು, ಅವತ್ತ ಹೇಳಿದ್ದೆ ಈಕಿ ಗಂಡ ಸರಿ ಇರೋದಿಲ್ಲ, ಮುಂದೊಂದ್ ದಿವಸ ಹೊರಗೆ ಹಾಕ್ತಾನ, ಬಂದು ನನ್ನ ಕಾಲು ಹಿಡಿತೀರಿ ಅಂತಂತ ಹೇಳಿ. ಹಂಗ ಆತ ತಗೋ. ಈಗ ನಿನ್ ಗಂಡ ಹೊರಗೆ ಹಾಕಿರ್ಬೇಕು, ದಿಕ್ಕಿಲ್ಲ ದೆಸೆ ಇಲ್ಲ ಅಂತಂದ ಹೇಳಿ ಈ ಹುಡುಗಿನ ಕರ್ಕೊಂಡು ನಮ್ಮ ಮನೆ ಸೇರಿದೆನ. ಹೌದಲ್ಲ? ಹೌದು, ಇದೊಂದ ಮಗಳ ನಿನಗ? ಅಮ್ಮ, ನೀನ್ ಮಾತಾಡಕತ್ತಿದ್ದು ಮಾತು ಸರಿ ಇಲ್ಲ. ಆಕಿ ಏನು ದಿಕ್ಕು ದೆಸೆ ಇಲ್ದಂಗ ಗಂಡನ ಮನೆಯಿಂದ ಹೊರಗೆ ಹಾಕಿಸ್ಕೊಂಡ್ ಬಂದಿಲ್ಲ. ಗೊತ್ತಪ್ಪ, ಗೊತ್ತು. ಆಕಿ ಬಂದು ತಪ್ಪಾತು ಅಂತ ಕೇಳಿದ್ಲಲ್ಲ, ಆಕಿನ ಜೀವನ ಸರಿ ಇರ್ಲಾರ್ದಕ್ಕೆ ಅದನ್ನ ಕೇಳಿರೋದು. ಇಲ್ಲಿ ನೋಡು ಸಾವಿತ್ರಿ, ನೀನು ಸುಮ್ಮನೆ ಮಾತಾಡಕ್ ಹೋಗ್ಬೇಡ. ಆಕಿನ ಜೀವನ ಎಲ್ಲ ಚೆನ್ನಾಗೈತಿ. ನಾನು ಮತ್ತೆ ಕಾರ್ತಿಕ್ ಹೋಗಿ ಆಕಿ ಕರ್ದಿದ್ದಕ್ಕ ಒಂದೇ ಒಂದು ಮಾತಿಗ ನಿಂತ ಕಾಲ್ನಾಗೆ ತವ್ರ ಮನಿ ಅಂತಂದ ಹೇಳಿ ಓಡ್ ಬಂದ್ಲು ಹೊರತು ಆಕಿಗ ಅಲ್ಲಿ ಇರಕ್ ಆಗಂಗಿಲ್ಲ ಅಂತಂದ ಹೇಳಲ್ಲ. ಅವ್ಳ ಜೀವನ ಎಷ್ಟು ಚೆನ್ನಾಗೈತಿ ನಿನಗೇನ್ ಗೊತ್ತೈತಿ? ಆಕಿ ಗಂಡ ಏನೇ ಇಲ್ಲ ಅಂದ್ರೂ ದಿನಕ್ಕೆ ಲಕ್ಷಾನ್ ಗಂಟ್ಲೆ ವ್ಯವಹಾರ ಮಾಡ್ತಾನ. ಅಲ್ಲಲ್ಲ, ಸಾರಿ, ಲಕ್ಷಾನ್ ಗಂಟ್ಲೆ ವ್ಯವಹಾರ ಅಲ್ಲ, ಕೋಟ್ಯಾನ್ ಗಂಟ್ಲೆ ವ್ಯವಹಾರ ಐತಿ. ಲಕ್ಷ ಗಂಟ್ಲೆ ದುಡಿಮೆ ಐತ ಒಂದು ದಿನಕ್ಕೆ, ಗೊತ್ತೇನಾ? ಏನು ಕೋಟ್ಯಾನ್ ಗಂಟ್ಲೆ ವ್ಯವಹಾರ ಮಾಡ್ತಾನ? ಹ್ಞೂ ಅಮ್ಮ, ನಿನಗೇನ್ ಗೊತ್ತೈತಿ? ಆಕಿ ನೋಡ್ತಿರ ನಿನ್ ಗೊತ್ತಾಗತ್ತಿಲ್ಲ. ಅಲ್ಲ ಅಲ್ಲ ಸೀತಾ, ನಿನ್ ಗಂಡ ಎಲ್ಲಿ ಕೆಲಸ ಮಾಡ್ತಾನ? ಆಂಟಿ, ಇದ್ದ ಸರಿಯಾದ ಸಮಯ, ಹೋಗ್ರಿ ನೀವು ಮಾತಾಡ್ರಿ. ಅಥವಾ ನನ್ ಮುಂದ ದುಡ್ಡೈತಿ ಅಂತಂತ ಹೇಳಿ ನಾಟಕ ಮಾಡಕತ್ತೀಯೋ? ಪುಟಿ, ನೀನ್ ಹೋಗಿ ಮಾತಾಡು, ಅವಾಗ ನಿಮ್ಮ ಅಜ್ಜಿ ನಂಬ್ತಾಳ. ಅಜ್ಜಿ, ನೀನು ಈ ರೀತಿ ಮಾತಾಡಬೇಡ. ಏಯ್ ಪುಟಾಣಿ, ನೀ ಎಲ್ಲಿಂದ ಬಂದಿ? ಈ ತದಿದಿ ನೀನ ನನಗ ಬುದ್ಧಿ ಮಾತು ಹೇಳಂಗಂದನ? ಅಜ್ಜಿ, ನಾವು ಏನು ಬಡೂರಲ್ಲ. ನಮ್ಮ ಮನಿ ಎಷ್ಟು ದೊಡ್ಡದೈತಿ ಗೊತ್ತೇನ? ಈ ಮನಿದು 5ರಷ್ಟು ದೊಡ್ಡದೈತಿ ನಮ್ಮ ಮನಿ. ಆಮೇಲೆ ನಮ್ಮಪ್ಪ ಇಲ್ಲಿ ಇರೋದಿಲ್ಲ, ಬೇರೆ ಊರಿಗ, ಬೇರೆ ದೇಶಕ್ಕೆ ಕೆಲ್ಸಕ್ಕೆ ಹೋಗ್ತಾರ, ಗೊತ್ತೇನ? ಹಾ ಹಾ ಹಾ, ಬಂದ್ಬಿಟ್ಲು. ಬೇರೆ ದೇಶಕ್ಕೆ ಕೆಲ್ಸಕ್ಕೆ ಹೋಗಾನೆ ನಿಮ್ಮಪ್ಪ. ಅಮ್ಮ, ಅಕ್ಕಿ ಹೇಳಾತಿದ್ ನಿಜ ಅಮ್ಮ. ನಿನ್ನ ಅಳಿಯ ಫಾರಿನ್ ಒಳಗೆ ಕೆಲಸ ಮಾಡ್ತಾರ. ಅವರು ಕಾರ್ತಿಕ್ ಹೇಳಿರೋ ತರಾನು ದಿನಕ್ಕೆ ಏನೇ ಇಲ್ಲ ಅಂದ್ರೂ ಲಕ್ಷ ಗಂಟ್ಲೆ ದುಡಿತಾರ. ಅವರು ಅಲ್ಲೇ ಒಂದೆರಡು ಫ್ಯಾಕ್ಟ್ರಿ ಶುರು ಮಾಡ್ಯಾರ. ವರ್ಷಕ್ಕೆ ಒಂದೆರಡು ಸರಿ ಹೋಗಿ ಬಂದು ಮಾಡ್ತಿರ್ತಾರ. ನಮ್ದು ಇಲ್ಲೇ ಸ್ವಂತ ಮನಿನೂ ಐತಿ. ಒಂದ್ ಮನಿ ನಾವಿರ್ತೀವಿ, ಇನ್ನೊಂದ್ 2-3 ಬಾಡಿಗೆ ಕೊಟ್ಟೇವಿ. ಇನ್ನೂ ನೀ ಹೇಳದ್ ನಿಜಾನ? ಹ್ಞೂ ಅಮ್ಮ, ನಾನ್ಯಾಕೆ ಸುಳ್ಳು ಹೇಳಿ? ಆಮೇಲೆ ನನ್ಗೊಬ್ಬನ ಮಗನೂ ಅದಾನ. ಅವನು ಫಾರಿನ್ ಒಳಗಡೆ ಓದ್ತಾನ, ಹೈಯರ್ ಸ್ಟಡೀಸಿಗೆ ಅಂತ ಹೇಳಿ ಅವನಿಗೆ ಅಲ್ಲೇ ಕಳ್ಸೇವಿ. ಇನ್ನೊಂದ್ 2-3 ವರ್ಷ ಅವನು ಕೈ ತುಂಬಾ ಸಂಬಳ ತಗೋತಾನ. ಹಾಮ, ಭಾವ ಅದಾರಲ್ಲ ಮಗುಗ ಮತ್ತೆ ಯಾಕೆ ಅಲ್ಲೆಲ್ಲೇ ಓದಾಕ್ ಹೋಗ್ತಿದಿ? ನಮ್ಮ ಆಫೀಸ್ನಾಗ ಕೆಲಸ ಮಾಡು, ಹೆಂಗಿದ್ರು ನೀನ ನನ್ನ ಮಗ, ನೀನ MD ಆಗು, ಎಲ್ಲ ನೀನ ನೋಡ್ಕೊ ಅಂತಂದೇಳಿ ಅಂದ್ರಂತ. ಆದ್ರೆ
ಅವನು ಸರಿಯಪ್ಪ ನೋಡ್ಕೊಂತೀನಿ, ಆದ್ರ ನೀವು ಮಾಡಿದ ಕಂಪ್ನಿ ಒಳಗಡೆ ಬಂದು ಕೆಲಸ ಮಾಡಿದ್ರೆ ನನಗೆ ಅಷ್ಟೊಂದು ಸರಿ ಅನ್ಸೋದಿಲ್ಲ. ನೀವು ಸದ್ಯಕ್ಕೆ ನಿಮ್ಮ ಕಂಪ್ನಿ ನಡ್ಸ್ಕೊಂತ ಹೋಗ್ರಿ, ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಕೋರ್ಸ್ ನಾ ಮಾಡ್ಕೊಂಡ್ ಬಂದು ನಂದು ಓನ್ ಆಫೀಸ್ ತೆಗಿತೀನಿ. ಆಮೇಲೆ ನಿಮ್ಮ ಕಂಪ್ನಿಗೆ ಕೈಗೂಡಿಸ್ತೀನಿ, ಎರಡನ್ನೂ ನಾನು ನಡೆಸ್ಕೊಂಡು ಹೋಗ್ತೀನಿ. ನೀವು ಅದೇನೋ ಅಂತಾರಲ್ಲ ಅಪ್ಪ ಹಾಕಿ ದಾಲದ ಮರ ಅಂತಂದು ಹೇಳಿ ಅದ್ರೊಳಗಡೆ ಮುಂದುವರಿಯೋದಿಲ್ಲ. ನಂದು ಒಂದು ಐಡೆಂಟಿಟಿ ಬೇಕು ಅಂತಂದು ಹೇಳಿ ಓದಾಕಂತ ಹೋಗ್ತೀನಿ ಅಂತ ಹೇಳಿ ಹೋಗಿರೋದು ಗೊತ್ತೇನಮ್ಮ? ನಿಜ ಏನೋ ಕಾರ್ತಿಕ? ಹ್ಞೂ ಅಮ್ಮ, ನಾನೇ ಸುಳ್ಳು ಹೇಳಿ? ಅಮ್ಮ, ಅವ್ನು ಹೇಳಿದ್ದು ಅಕ್ಷರಶಃ ಸತ್ಯ. ನನ್ನ ಮಗನೂ ಅವ್ರ ಅಪ್ಪಗ ಅಂದ್ರೆ ಅವ್ರ ಅಪ್ಪನ ಅಂಡರ್ ಇರಕ್ಕೆ ಇಷ್ಟಪಡ್ಲಿಲ್ಲ. ಅಂದ್ರೆ ಅವ್ರ ಅಪ್ಪನ ಕೈ ಕೆಳಗ ಕೆಲಸ ಮಾಡೋದು ಅವನಿಗೆ ಬೇಜಾರೇನೂ ಆಗಿಲ್ಲ, ಖುಷಿನ. ಆದ್ರ ಅಪ್ಪ ದುಡ್ದಿಟ್ಟಿದ್ದ ದುಡಿಮೆ ಒಳಗಡೆ ಅದನ್ನ ತಾನು ದುಡಿಮೆ ಮಾಡಿದ್ರೆ ಸರಿ ಅನ್ಸೋದಿಲ್ಲ ಅಂತ ಹೇಳಿ ತಂದು ಒಂದು ಐಡೆಂಟಿಟಿ ಬೇಕು ಅಂತ ಹೇಳಿ ಈಗ ಓದಾಕಂತ ಹೋಗ್ಯಾನ. ಆಮೇಲೆ ಅವನ ಒಂದು ಕಂಪನಿ ಶುರು ಮಾಡಿ ಉಳಿದಿರೋದನ್ನೆಲ್ಲ ಬಿಸ್ನೆಸ್ ಅವನ ನೋಡ್ಕೊಂತಾನೆ. ಅಪ್ಪ ಮಗ ಸೇರಿ ನೋಡ್ಕೊಂತೇವೆ ಅಂತ ಹೇಳಾರ. ಅಷ್ಟೊತ್ತಿಗೆ ನನ್ನ ಮಗಳು ದೊಡ್ಡಕ್ಕಾಗ್ತಾಳ, ಚಲೋ ಕಡೆ ನೋಡಿ ಮದುವೆ ಮಾಡ್ತೇವೆ ಅಷ್ಟ. ನಂದಂತರೂ ಖುಷಿಯಾದ ಫ್ಯಾಮಿಲಿ ನೋಡಮ್ಮ. ಆದ್ರೆ ನನಗೆ ಇದ್ದಿದ್ದ ದುಃಖ ಒಂದಮ್ಮ, ನೀವ್ ಯಾರು ನನ್ನ ಜೊತೆಗಿಲ್ಲ ಅನ್ನೋದ ದುಃಖ ಆಗಿತ್ತು. ಅದೆಲ್ಲ ಹೋಗ್ಲಿ, ಕಾರ್ತಿಕ್ ನೀನ್ ಹೆಂಗ್ ಸಿಕ್ಕಿ? ಅಮ್ಮ, ನಿನಗ ಗೊತ್ತೈತಿ ನಾ ಒಂದ್ಸಲ ಏನಾರ ಕೆಲಸ ಹಿಡಿದೆ ಅಂತ ಅಂದ್ರ ಅದನ್ನ ಮಾಡಿ ಮುಗಿಸೋ ತನಕ ಬಿಡೋದಿಲ್ಲ ಅಂತಂತ ಹೇಳಿ. ಈಗಿನ ಹುಡ್ಗಾಕ ನಾನೇನ್ ಪಟ್ ಕಷ್ಟ ಅಷ್ಟಿಷ್ಟೇನೂ ಅಲ್ಲ. ಅದ್ ಹೆಂಗ್ ಸಿಕ್ಲಿ ಹೇಳಪ್ಪ? ಎಲ್ಲ ಭವ್ಯ ಇಂದ ಅಮ್ಮ. ಏನ್ ಮಾಡಿಲ್ಲ ಅಂದ್ರೆ ಭವ್ಯ ಆಕಿಗೆ ಈಗಿರೋ ಕಾಲೇಜ್ ಒಳಗಡೆ ಟೀಚಿಂಗ್ ಮಾಡೋದಷ್ಟು ಇಷ್ಟ ಆಗತ್ತಿದ್ದಿಲ್ಲ. ಹಾಗಾಗಿ ಬೇರೆ ಕಡೆ ಟೀಚಿಂಗಿಗೆ ಹೋಗೋಣ ಅಂತ ಅಂದ್ಲು. ಏನು, ಈ ಕಾಲೇಜ್ ಬಿಟ್ಟು ಕೈ ತುಂಬಾ ಸಂಬಳ ಕೊಡೋ ಕಾಲೇಜ್ ಬಿಟ್ಟು ಬೇರೆ ಕಡೆ ಹೋಗ್ತಾನಂತ ಅಂದ್ಲ? ಅಮ್ಮ, ಆಕಿಗೆ ಜಾಸ್ತಿ ಸಂಬಳ ಕೊಡೋ ಅಂತ ಕಾಲೇಜ್ ಬೇಕಿತ್ತಂತ ನಿನ್ನ ಹೇಳ್ತಿದ್ದಲ್ಲ, ಬಾಳ ದುಡಿ ಅಂತಂತ ಹೇಳಿ. ಹಂಗಾಗಿ ಆಕಿ ಹೇಳಿದ್ಲು. ನಾನು ಅವಾಗ ಈಕಿನ ಕರ್ಕೊಂಡು ಆ ಕಾಲೇಜಿಗೆ ಹೋದೆ. ಅಲ್ಲಿ ನನ್ನ ಸೀತಾಕನ್ ನೋಡ್ದೆ. ಸೀತಾನ್ ಕಾಲೇಜ್ನಾಗ ನೋಡ್ದಿ? ಅಲ್ಲೇನ್ ಮಾಡ್ತಿದ್ಲು ಸೀತಾ? ಅಷ್ಟಕ್ಕೂ ಈಕಿನ ನಿಮ್ಮ ಅಕ್ಕ ಅಂತ ಹೇಳಿ ನಿನಗೆ ಹೆಂಗ್ ಗೊತ್ತಾತು? ಅದು ನಾನು ಅಪ್ಪ ಹತ್ರ ಸ್ಕೆಚ್ ಮಾಡ್ಕೊಂಡು ಹೋಗಿದ್ದೆ. ಅವಾಗ ನನಗೆ ಸ್ವಲ್ಪ ಐಡಿಯಾ ಬಂದಿತ್ತು. ಅಪ್ಪಗೂ ತೋರಿಸಿದ್ದೆ ಫೋಟೋ, ಇದ ನನ್ನ ಮಗಳ ಫೋಟೋ ಅಂತ ಅಂದಿದ್ರು. ನಾನು ಅದನ್ನ ನನ್ನ ಮೊಬೈಲ್ ಒಳಗೆ ಫೋಟೋ ಹಿಡ್ಕೊಂಡು ಹೋಗಿದ್ದೆ. ಅಲ್ಲಿ ಕಾಲೇಜ್ ಹತ್ರ ಹೋಗೋದಕ್ಕೆ ಅಕ್ಕ ಕಂಡ್ಲು. ನನಗ ಆ ಫೋಟೋ ನೋಡಿದ ತಕ್ಷಣ ಕೇಳಿದೆ ನಾನು, ಹೋಗಿ ಹಿಂಗಿಂಗ ಅಂತ ಅಂದೆ. ಡೈರೆಕ್ಟ್ ಆಗಿ ಹೋಗಿ ಕೇಳ್ದೆ? ಹೌದಮ್ಮ, ಕೆಲವೊಂದ್ಸರಿ ನಮ್ ಗುರಿ ಸಾಧನೆಗೆ ನಾವು ನಮ್ಮ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಕೇಳ್ಬೇಕಾಗ್ತೈತಿ. ಅಷ್ಟಕ್ಕೂ ಈಕಿ ಯಾಕಲ್ ಬಂದಿದ್ಲು? ಅಮ್ಮ, ನಾನು ಆ ಕಾಲೇಜಿಗೆ ಎದಕ್ ಬಂದಿದ್ದೆ ಅಂತ ಅಂದ್ರ ನನ್ನ ಮಗ ಅಲ್ಲೇ ಫಸ್ಟ್ ರ್ಯಾಂಕ್ ಬಂದಿದ್ದ. ಹಾಗಾಗಿ ಅವರು ಅವಾರ್ಡ್ ಕೊಡಕ್ ಕರೆದಿದ್ರು. ನಾನು ಅವ್ನು ಫಾರಿನಿಗೆ ಹೋಗ್ಯಾನ ಓದಾಕ ಅಂತೇಳಿ ಹೇಳಕಂತ ಹೋಗಿದ್ದೆ. ಅಷ್ಟೊತ್ತಿಗೆ ಕಾರ್ತಿಕ್ ಬಂದ. ನನಗೆ ಅವ್ನು ಯಾರು ಏನು ಎತ್ತ ಅಂತ ಗೊತ್ತಿರ್ಲಿಲ್ಲ. ಅವಾಗ ಕಾರ್ತಿಕ್ ಬಂದು ಈ ರೀತಿ ನನ್ನ ಜೀವನದ ಬಗ್ಗೆ ಕೇಳ್ದ. ನಾನು ಅವಾಗೆಲ್ಲ ನೀವೆಲ್ಲ ಸಿಗ್ತೀರಿ ಅಂತ ಅಂದ್ರ ಬಹಳ ಖುಷಿ ಪಟ್ಟು ನಮ್ಮ ಮನೆಯವ್ರಿಗೆ ಇಮಿಡಿಯೇಟ್ ಫೋನ್ ಮಾಡಿದೆ. ಅವರೇ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬರ್ತಾರ. ಆಮೇಲೆ ಇನ್ನೊಂದೇನು ಗೊತ್ತೇನಮ್ಮ, ನಿನ್ನ ಸಲುವಾಗಿ ನಾನು ಈ ಮನೆಗೆ ಬರ್ತೇನೆ ಅಂತ ಗೊತ್ತಾದ ಕೂಡಲೇ ಬಂಗಾರದ ನೆಕ್ಲೆಸ್ ತಗೊಂಡೆನಮ್ಮ. ಏನು, ನನ್ನ ಸಲುವಾಗಿ ಬಂಗಾರದ ನೆಕ್ಲೆಸ್ ತಗೊಂಡೆ ಮಗಳ? ಹೂ ಅಮ್ಮ, ಅಷ್ಟ ಅಲ್ಲ, ಈಗ ಇನ್ನೊಂದೆರಡು ತಿಂಗಳದಾಗ ನಿನ್ನ ಅಳಿಯ ಇಂಡಿಯಾಕ್ಕೆ ವಾಪಸ್ ಆಗ್ತಾರ. ಅದ್ರ ಸಲುವಾಗಿ ಅವರಿಗೂ ನಿನ್ನ ಸಲುವಾಗಿ ಏನೇನೋ ತರಕ್ ಹೇಳೇನಿ. ಒಟ್ಟು ನಿನ್ಗೆ ಇನ್ಮೇಲೆ ಏನೇನು ಬೇಕೆಲ್ಲ ಹೇಳಮ್ಮ, ಎಲ್ಲ ನಾನು ತಂದ್ಕೊಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಅವ್ವಾ, ನನಗೆ ಈಗ ಸಮಾಧಾನ ಆತ. ನಿನ್ನ ಹತ್ರ ದುಡ್ಡು ಇರೋದಿಲ್ಲ ಅಂತಂದು ಹೇಳಿನ ನಾನು ಟೆನ್ಷನ್ ಆಗಿದ್ದೆ. ಈಗ ನೀನು ನನ್ನ ಹತ್ರ ದುಡ್ಡು ಐತಲ್ಲ ಅಂತಂದೆಲ್ಲ ಬಿಡು, ಹೋಗ್ಲಿ. ಇನ್ಮೇಲೆ ಸಮಾಧಾನ ಆತ ತಗೋ. ಅಮ್ಮ, ಮತ್ತೆ ನಾನು ಈ ಮನ್ಯಾಗ ಇವತ್ತು ಒಂದ್ ದಿವಸ ಇರ್ಲಿ? ಅಯ್ಯೋ ನನ್ನ ಮಗಳ, ಇವತ್ತು ಒಂದ್ ದಿವಸ ಇರ್ತೇನಂತೆ ಅಲ್ಲವಾ? ಹೆಂಗಿದ್ರು ನಿನ್ ಗಂಡ ಫಾರಿನಿಗೆ ಹೋಗ್ಯಾನ ಅಂತಿದಿ. ಅವನು ಬರೋ ತನಕನೂ ನಮ್ಮ ಮನೆಯಾಗ ಇದ್ಬಿಡು. ಅವ ಸೀದಾ ಇಲ್ಲ ನಮ್ಮನೆಗೆ ಬರ್ಲಿ. ಅದೇನ ಗಿಫ್ಟ್ ಪಪ್ಟ್ ತರ್ತಾನಂತ ಅಂದಲ್ಲ, ಅದಿಷ್ಟು ಕೊಟ್ಟು ಬೇಕಂದ್ರ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ಲಿ. ಹೆಂಗಿದ್ರು ನಿನ್ ಮಗನ ಈಗ ಫಾರಿನಾಗ ಓದಾಕತಾನ. ಅವನಿಗೂ ಕೆಲಸ ಸಿಕ್ತು ಅಂತ ಅಂದ್ರ ಎಲ್ಲ ನನ್ನ ಕೈಗೆ ತಂದ್ಕೊಡಂತ ಹೇಳ ದುಡ್ಡು. ಹ್ಞೂ ಅಮ್ಮ, ನಮಗರ ಇನ್ಯಾರದಾರ ನನಗಂತಂದು ಹೇಳಿ ನೀವ ನನ್ನ ಗಂಡ ನನ್ನ ಮಕ್ಕಳು ಅಷ್ಟ. ಅಲ್ಲ, ನಿಮ್ಮ ಅತ್ತಿ ಮಾವ ಏನು ಇಲ್ಲನ? ನಿನ್ ಗಂಡನ ಆಸ್ತಿ ಪಾಸ್ತಿ ಎಲ್ಲ ಏನೈತಿ? ಅಮ್ಮ, ನಮ್ಮ ಅತ್ತಿ ಮಾವ ಯಾರು ಇಲ್ಲ. ನನ್ನ ಗಂಡಗ ಅವ ಒಬ್ಬನ. ಅಂದ್ರ ಅವ್ರ ಅಕ್ಕ ತಂಗಿ ತಮ್ಮ ಅಣ್ಣ ಹಿಂದ ಮುಂದ ಬಂಧು ಬಳಗ ಯಾರು ಇಲ್ಲ. ಇಡೀ ಆಸ್ತಿ ನಮಗ. ಅಷ್ಟ ಅಲ್ಲ, ಅವ್ರ ಅಪ್ಪಂದು ಕೋಟ್ಯಾನ್ ಗಂಟ್ಲೆ ಆಸ್ತಿ ಐತಿ. ಅದಿಷ್ಟು ನನ್ನ ಗಂಡನ ಹೆಸರಿನಾಗ ಐತಿ. ಅಷ್ಟ ಅಲ್ಲಮ್ಮ, ನಮ್ಮ ಮನೆಯವರು ನನ್ನ ಹೆಸರಿನಾಗ 3 ಮನಿ ಬರ್ದಾರ ಗೊತ್ತೇನ? ಅಂದ್ರ ನಮ್ಮ ಒಂದು 5-6 ಮನಿ ಅದಾವಪ್ಪ. ಅದ್ರಾಗ ಒಂದು ಮನಿ ನನ್ನ ಮಗನ ಹೆಸರಿನಾಗ ಐತಿ, ಇನ್ನೊಂದು ನನ್ನ ಮಗಳ ಹೆಸರಿನಾಗ ಐತಿ, ಒಂದು 3-4 ಮನಿ ನನ್ನ ಹೆಸರಿನಾಗ ಅದಾವು, ಮತ್ತ ಅವ್ರ ಮನಿ ಅವ್ರ ಹೆಸರಿನಾಗ 1-2 ಅದಾವು. ಅಯ್ಯಪ್ಪ, ಅಷ್ಟು ಶ್ರೀಮಂತರದಾನ ನಿನ್ ಗಂಡ? ಅಲ್ಲ, ಹಿಂಗ ಮಾತಾಡ್ಸ್ಕೊಂತ ನಿಲ್ತೀಯೋ ನನ್ನ ಮಗಳಿಗೆ, ಅಥವಾ ಏನಾರ ಮಾಡಿ ಹಾಕ್ತೀಯೋ? ಆ ಮೊಮ್ಮಗಳ ಕಡೆನೂ ಹೋಗೊಂಚೂರು ಮಾತಾಡು. ಅಯ್ಯೋ, ನನ್ನ ಮೊಮ್ಮಗಳ ಬಾರೋ ಕಂದ ಇಲ್ಲೇ. ಹೋಗ್ ಚೈತ್ರ. ಅಜ್ಜಿ, ಪುಟ್ಟ, ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರ? ನಮ್ಮಪ್ಪ ಒಂದೊಂದ್ ದಿವಸ ಒಂದೊಂದ್ ದೇಶದಾಗ ಇರ್ತಾರ ಅಜ್ಜಿ. ಅವರು ಬಹಳ ಕೆಲಸ ಮಾಡ್ತಾರ. ಹೌದಾ? ನಿಮ್ಮ ಅಣ್ಣ ಎಲ್ಲಿರ್ತಾನ? ಅವನು ಬೇರೆ ದೇಶಕ್ಕೆ ಓದಾಕಂತ ಹೋಗ್ಯಾನಂತ ಅಮ್ಮ ಹೇಳ್ತಾರ. ಆಮೇಲೆ ಅವನು ಬರ್ತಾನ. ನನ್ನ ಮೇಲೆ ಬಹಳ ಪ್ರೀತಿ. ಅವನು ನನ್ನನ್ನ ಎಷ್ಟು ಚಂದಾಗಿ ನೋಡ್ಕೊಂತಾನ ಗೊತ್ತೈತ ಅಜ್ಜಿ? ಸರಿನವ, ಆತ ಬರ್ರಿ ಎಲ್ಲಾರು ಊಟಕ್ಕ. ಸರಿ ಅಮ್ಮ, ನೀವೆಲ್ಲ ಊಟ ಮಾಡ್ರಿ, ನನಗೊಂದ್ ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೀನಿ. ಅಲ್ಲೋ ಕಾರ್ತಿಕ್, ಊಟ ಮಾಡಿ ಹೋಗ್ಬೋದಲ್ಲ? ಇಲ್ಲಪ್ಪ, ನನಗೆ ಸ್ವಲ್ಪ ಬೇರೆ ಕೆಲಸ ಐತಿ. ಅದು ಸೂರಜಣ್ಣ ಬರಕ್ ಹೇಳಿದ್ದ. ಅದ ನಿಮ್ಗೆ ಗೊತ್ತಿತ್ತಲ್ಲ ಏನ್ ಮಾಡ್ಬೇಕಂತ ಹೇಳಿ. ಹೌದಾ, ಸರಿ ತಗೋಂಗಂದ್ರ ಊಟ ಮಾಡಿ ಹೋಗ್ಬಿಡು. ಹಾಪ, ಊಟ ಮಾಡಿ ಹೋಗ್ತೀನಿ. ಇಲ್ಲಿ ನೋಡು ಪುಟ್ಟ, ನೀನ್ ಯಾವಾಗಲೂ ನನ್ನ ಜೊತೆನೇ ಇರ್ಬೇಕಾ? ಹ್ಞೂ ಅಜ್ಜಿ. ಆಮೇಲೆ ಭವ್ಯ, ನೀನು ಅದೇನ ಕೆಲಸ ಹುಡ್ಕೊಂಡು ಹೋಗಿದ್ದೆ ಅಂತ ಅನ್ನಲ್ಲ ಕಾರ್ತಿಕ್, ಏನಾತದ? ಅತ್ತೆ, ಅದು ಸಿಗೋದ್ರೊಳಗಡೆ ಐತಿ. ಆದ್ರೆ ಈ ವರ್ಷದಿಂದ ಅಲ್ಲ, ಮುಂದಿನ ವರ್ಷದಿಂದ. ಆಮೇಲೆ ಅಲ್ಲಿಗೂ ಇಲ್ಲಿಗೂ 10 ಲಕ್ಷ ಪ್ಯಾಕೇಜ್ ಜಾಸ್ತಿ. ಅಬ್ಬಾ, ಪರವಾಗಿಲ್ವೇ? ನಮ್ಮ ಭವ್ಯನು ಸುಳ್ಳು ಹೇಳೋದ್ರೊಳಗಡೆ ಪರಿಣಿತಿ ಹೊಂದ್ಬಿಟ್ಟಾಳ. ನಮ್ಮ ಅಮ್ಮಗ ಬುದ್ಧಿ ಕಲಿಸ್ಬೇಕಂದ್ರ ಇದ ದಾರಿ. ಆಕಿಗ 10,000 20,000 ಅಂತ ಅಂದ್ರ ಅಲಕ್ಷ. ಹಂಗಂಗ ಈ ಲಕ್ಷಗಳು ಅಲಕ್ಷನ. ಆದ್ರೂ ಏನು ಮಾಡಕ್ ಆಗಲ್ಲ, ಅಷ್ಟ ಯಾರು ಕೊಡಲ್ಲ. ಆದ್ರೂ ಆಕಿನ ಮುಂದಿಷ್ಟು ಹೇಳಬೇಕು. ಹೌದಾ ಭವ್ಯ? ಹ್ಞೂ ಅತ್ತೆ.
ಅಲ್ಲ ಹಿಂಗ ಮಾತ್ನಾಗ ಮಾತು ಹೇಳ್ಕೊಂತ ದುಡ್ಡಿಂದ ಮಾತು ಸುದ್ದಿ ತೆಗೆದು ಹೊಟ್ಟಿ ತುಂಬಿಸ್ತೀವ ಊಟಕ್ಕೆ ಹಾಕ್ತೀವ. ಅಯ್ಯೋ ಬರ್ರಪ್ಪ. ಆಮೇಲೆ ಇನ್ನೊಂದ ಮಾತಾ ಭವ್ಯ, ನಿಂದೀಗ ಪಗಾರ ಜಾಸ್ತಿ ಆಕೈತಲ್ಲ, ಅದಿಷ್ಟು ನನ್ನ ಕೈ ಕೊಡ್ತಿಲ್ಲ. ಅಯ್ಯೋ ಆ ದುಡ್ಡು ನಾನ್ಯಾಕೆ ನಿನ್ ಕೈ ಕೊಡ್ಲಿ ಅತ್ತೆ, ನಾನೇ ಇಟ್ಕೊಂತೀನಿ, ನನಗೆ ಬೇಕಾಗ್ತೈತಿ. ಅಮ್ಮ ನೀನೇನು ಚಿಂತೆ ಮಾಡ್ಬೇಡ, ಇನ್ಮೇಲೆ ನಿನ್ನ ಅಳಿಯಾಗ ಹೇಳಿ ತಿಂಗಳ ನಾನು ನಿನಗ 5 ಲಕ್ಷ ಕೊಡಿಸ್ತೇನೆ. ಅಯ್ಯೋ ನಮ್ಮ ಅಕ್ಕ ಯಾಕೆ ಹಿಂಗೆ ಮಾತಾಡಿದ್ಲು? ನನಗೆ ಅನ್ಸಿದ ಮಟ್ಟಿಗೆ ಆಕಿ ಏನೋ ಪ್ಲಾನ್ ಮಾಡಿ ಹಿಂಗೆ ಮಾತಾಡೋಣ ಅನಿಸ್ತತಿ. ನೋಡೋಣ ಆದಷ್ಟು ಜಲ್ದಿ ನಮ್ಮಮ್ಮ ಬದಲಾದ್ರೆ ಸಾಕು. ಏನಂದಿ? ಹ ಸೀತಾ, ನಿಜವಾಗ್ಲೂ ತಿಂಗಳ 5 ಲಕ್ಷ ರೂಪಾಯಿ ಕೊಡಿಸ್ತೀನಿ ನನಗೆ ನಿನ್ನ ಗಂಡನ ಕಡೆಯಿಂದ? ಹ್ಞೂ ಅಮ್ಮ. ಅಯ್ಯೋ ಇಂಥ ಒಳ್ಳೆ ಮಗಳನ್ನ ನಾನು ಇಷ್ಟು ದಿವಸ ಕಳ್ಕೊಂಡ್ಬಿಟ್ಟಿದ್ನಲ್ಲಪ್ಪ. ಬಾರವ್ವ ಬಾ, ಎಲ್ಲರೂ ಸೇರಿ ಊಟ ಮಾಡೋಣ. ಆಕಿ ಭವ್ಯ ಕೊಟ್ರಷ್ಟು ಬಿಟ್ರಷ್ಟು ನನಗೇನು ಆಗ್ಬೇಕಾಗೈತಿ. ನಿನ್ ರೊಕ್ಕ ನೀನೇ ಇಟ್ಕೋ, ನೀನು ವರ್ಷ ಪೂರ್ತಿ ದುಡಿದ್ರು ಅಷ್ಟು ರೊಕ್ಕ ಬರಲ್ಲ, ಅಂಥದ್ದು ನಾನು 2-3 ತಿಂಗಳದಾಗ ಸಂಪಾದಿಸ್ತೇನೆ. ನಡೆಯುವ ಸೀತಾ. ಅವ್ವ ಮಗಳ, ಇನ್ಮೇಲೆ ನನ್ನ ಬಿಟ್ಟು ನೀನು ಎಲ್ಲೂ ಹೋಗ್ಬೇಡವ. ಆದಷ್ಟು ಜಲ್ದಿ ನನ್ನ ಮೊಮ್ಮಗನ್ನು ಕರ್ಕೊಂಬಾರವ ಮನೀಗ, ಅವನು ನೋಡಂಗಾಗೈತಿ. ಸರಿ ಅಮ್ಮ. ಜಲ್ದಿ ಬಾ, ನಾನು ಊಟಕ್ಕೆ ತಾಟ್ ಮಾಡ್ತೇನೆ. ಹಾ ಅಮ್ಮ ಬಂದ್ವಿ. ಅಪ್ಪ ನಾನು ಮಾತಾಡಿದ ಹೆಂಗೈತಿ? ಎಲ್ಲ ಸರಿಯವ, ತಿಂಗಳ 5 ಲಕ್ಷ ರೂಪಾಯಿ ಕೊಡಿಸ್ತೇನಂತೆಲ್ಲ, ಏನ್ ಮಾಡಕ್ಕೆ? ಏನೂ ಆಗಲ್ಲಪ್ಪ, ನಾನು ಅಷ್ಟೊಳಗಡೆ ಅಮ್ಮನ್ನ ಹೊಲಿಸ್ಕೊಂತೀನಿ. ಸರಿನವ, ನಿನಗೆ ಬಿಟ್ಟಿದ್ದು ಮತ್ತೆ ಒಂದು ಹೋಗಿ ಇನ್ನೊಂದು ಆಗೋದು ಬೇಡ. ಭವ್ಯ ನೀನು ಈಗ ನಡ್ಕೊಳ್ಳೋ ರೀತಿಯಿಂದನ ನಡ್ಕೋ, ಇಲ್ಲಾಂದ್ರೆ ಆಕಿ ಎಲ್ಲಾರನ್ನೂ ಹುರಿದು ಮುಕ್ಕು ಬಿಡ್ತಾ. ಇಲ್ಲಿ ನೋಡು, ನಿಮ್ಮ ಅಮ್ಮನ ಕಣ್ಣಿಗ ನೀನ್ ಮಾತ್ರ ಒಳ್ಳೆಯೊಳಗೆ ಕಾಣ್ಬೇಕು, ನಾವೆಲ್ಲ ಕೆಟ್ಟವರಾಗಿ ಕಾಣ್ಬೇಕು, ಅವಾಗ ಮಾತ್ರ ಆಕಿಗ ಬುದ್ಧಿ ಬರ್ತೈತಿ. ಸರಿಯಪ್ಪ, ನನ್ನ ಸಲುವಾಗಿ ನೀವೆಲ್ಲ ಇಷ್ಟು ರಿಸ್ಕ್ ತಗೊಂಡು ಅಮ್ಮನ ಎದುರು ಕೆಟ್ಟವ್ರಾಗ ಕೊಂಟಿರಲ್ಲ, ನಿಜವಾಗ್ಲೂ ಇದು ನನಗೆ ಇಷ್ಟ ಇಲ್ಲ. ಆದ್ರೆ ಅಕ್ಕಿ ಬುದ್ಧಿ ಕಲಿತಾಳಂತ ಅಂದ್ರೆ ಇದೆಲ್ಲ ಅನಿವಾರ್ಯ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಆಂಟಿ, ಇದೆಲ್ಲ ಸರಿ ಆಗ್ತೈತಿ, ಆದಷ್ಟು ಜಲ್ದಿ ಸರಿ ಆಗ್ತೈತಿ. ಹಾ ಸೀತಾ, ಅದಕ್ಕೂ ಎಲ್ಲ ಕಾಲ ಕೂಡಿ ಬರ್ತೈತಿ, ನೀನೇನು ತಲೆ ಕೆಡ್ಸ್ಕೊಬೇಡ. ಈಗ ಊಟಕ್ಕೆ ಹೋಗೋಣ ನಡಿ. ಪುಟ, ಹೊಸ ಮನಿ ಇಷ್ಟ ಆತ? ಹೊಸ ಅಜ್ಜಿ ಹೆಂಗ್ ಅನಿಸಿದ್ರು? ಎಲ್ಲರೂ ಬಹಳ ಚೆನ್ನಾಗದಾರಮ್ಮ, ನಂಗೆ ಹೊಟ್ಟೆ ಹಸಿ ಆತೈತಿ, ಊಟ ಮಾಡಕ್ ಹೋಗೋಣ. ನಡಿ ಪುಟ, ನಿಂಗೆ ಏನೇನು ಬೇಕೆಲ್ಲ ಅಜ್ಜಿ ಹತ್ರ ಮಾಡಿಸ್ಕೊಂತೀನೇನ? ಹ್ಞೂ ಅಮ್ಮ. ಆದ್ರೆ ನೆನಪಿರ್ಲಿ, ಯಾವುದೇ ಕಾರಣಕ್ಕೂ ಅಲ್ಲಿ ಅನುಭವಿಸಿದ ನೋವಿನ ಬಗ್ಗೆ ಒಟ್ಟ ಬಾಯ್ ಬಿಡಂಗಿಲ್ಲ ಏನ? ಸರಿ ಅಮ್ಮ. ಇದು ಮಾತ್ರ ನೆನಪಿರ್ಲಿ, ಇಲ್ಲಾಂದ್ರೆ ಅಜ್ಜಿ ನಿಂತ ಕಾಲ ಮೇಲೆ ನಮ್ಮನ್ನ ಹೊರಗೆ ಹಾಕ್ಬಿಡ್ತಾ. ಇಲ್ಲಮ್ಮ, ದೊಡ್ಡ ಮಾವ ಹೇಳ್ಕೊಟ್ಟಿದ್ದೆಲ್ಲ ನೆನಪೈತಿ ನನಗೆ. ಸರಿ, ಭಾಳ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಕ್ ಹೋಗ್ಬೇಡ ಸೀತಾ, ನಡಿ. ಆಕಿನ ಕಿವಿ ಎಲ್ಲ ಕಡೆನೂ ಇರ್ತಾವ, ಮತ್ತು ಒಂದು ಹೋಗಿ ಇನ್ನೊಂದಾಗಿದ್ದಿತ್ತು. ಸರಿಯಪ್ಪ.